ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಸಮಸ್ತ ಆಸರೆ ಟಿವಿಯ ಪ್ರೇಕ್ಷಕರಿಗೆ ಸ್ವಾಗತ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹಾಗೆ ನಿಮಗೆ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ದೇವರು ತಾನೇ ನಿಮ್ಮ ಜೀವನದಲ್ಲಿ ಸಮಸ್ತವನ್ನು ಮಾಡಿ, ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಸಮಸ್ತವನ್ನು ಅನುಗ್ರಹಿಸಲೆಂಬುದಾಗಿ ದೇವರ ಸೇವಕನಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸಿ ಉತ್ತೇಜನಗೊಳಿಸುವವನಾಗಿದ್ದೇನೆ. ದೇವರಿಲ್ಲದೆ ನಾವೇನೂ ಮಾಡಲು ಸಾಧ್ಯವಿಲ್ಲ ಎಂಬ ವಿಷಯದ ಆಧಾರದ ಮೇರೆಗೆ ನಾವು ಕಳೆದ ಭಾಗದಲ್ಲಿ ನಾವು 3 ಅಂಶಗಳನ್ನ ನಾವು ನೋಡಿಕೊಂಡೆವು. ರಕ್ಷಣೆ ಬೇಕಂದರೆ ದೇವರಿರಬೇಕು, ನಂಬಿಕೆ ಬೇಕಂದರೆ ದೇವರಿರಬೇಕು, ಈವನ್ ನಾವು ದೇವರ ವಾಕ್ಯಗಳನ್ನ ಅನುಸರಿಸಬೇಕಂದ್ರೂ ಸಹ ದೇವರಿರಬೇಕು. ದೇವರಿಲ್ಲದೆ ರಕ್ಷಣೆ ಇಲ್ಲ, ದೇವರಿಲ್ಲದೆ ನಂಬಿಕೆ ಇಲ್ಲ, ದೇವರಿಲ್ಲದೆ ವಾಕ್ಯ ಪಾಲನೆ ಇಲ್ಲ ಎಂಬುದಾಗಿ ನಾವು ಕಲಿತುಕೊಂಡೆವು. ಹಾಗೆ ಈ ದಿನ ಮುಂದುವರೆದ ಭಾಗವಾಗಿ ನಾವು 4ನೇ ವಿಷಯವನ್ನು ಕಲಿತುಕೊಳ್ಳಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನಿರುವ ಪ್ರಾರ್ಥನೆ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 13-14ನೇ ವಚನಕ್ಕೆ ನಾವು ಹೋಗುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾನು ನಿಮಗಾಗಿ ಓದ್ತೇನೆ, ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ನನ್ನ ಹೆಸರಿನಲ್ಲಿ ನೀವು ಏನೇನು ಬೇಡಿಕೊಳ್ಳುವಿರೋ ಅದನ್ನು ನಾನು ಮಾಡುವೆನು, ಹೀಗೆ ಮಗನಲ್ಲಿ ತಂದೆಯೂ ಮಹಿಮೆ ಹೊಂದುವನು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಕೇಳಿಕೊಂಡರೆ ನಾನು ಅದನ್ನು ಮಾಡುವೆನು ಅಂದನು. ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನ ನಾಮ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಹೇಳುವಾಗ ಆತನು ಮಾಡ್ತಾನಂತೆ. ಯೇಸು ಕ್ರಿಸ್ತನ ನಾಮವನ್ನು ಉಚ್ಚರಿಸುವಾಗ ನಾನು ಮಾಡುವೆನು ಎಂಬುದಾಗಿ ಹೇಳ್ತಾನೆ. ಅಂದರೆ ಪ್ರತಿ ಪ್ರಾರ್ಥನೆಯಲ್ಲಿ ನಾವು ಯೇಸುವಿನ ನಾಮವನ್ನು ಉಚ್ಚರಿಸಬೇಕೆಂಬುದು ಅದು ಖಂಡಿತವಾಗಲೂ ಸತ್ಯವಾದ ಸಂಗತಿ. ಆದರೆ ನಾವು ಯೇಸುವಿನ ನಾಮವನ್ನು ಉಚ್ಚರಿಸುವಾಗ ನಮಗೆ ಬೇಕಾದ ಸಮಸ್ತವನ್ನು ಒದಗಿಸಿಕೊಡುವಂಥದ್ದು ಯಾರಪ್ಪ ಅಂದರೆ ದೇವರೇ ಆಗಿದ್ದಾನೆ. ಅದು ಕರ್ತನಾದ ಯೇಸು ಕ್ರಿಸ್ತನು. ಅಂದರೆ ಯೇಸು ಕ್ರಿಸ್ತನಿರುವ ಪ್ರಾರ್ಥನೆಯು ದೇವರಿಗೆ ಮಾಡುವುದು. ಪ್ರಾರ್ಥನೆಯಲ್ಲಿ ದೇವರು ಉತ್ತರಿಸುವವನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ದೇವರು ಇಲ್ಲದಿದ್ದರೆ, ನೋಡ್ರಿ, ಪ್ರಾರ್ಥನೆ ನಾವು ದೇವರಿಗೆ ಮಾಡ್ತೇವೆ, ಪ್ರಾರ್ಥನೆಯನ್ನು ಉತ್ತರಿಸುವಂಥವನು ದೇವರೇ ಆಗಿರ್ತಾನೆ. ನೋಡ್ರಿ, ನಾವು ಯಾವಾಗಲೂ ಪ್ರಾರ್ಥಿಸುವವರಾಗಿರುವಾಗ ಆ ಪ್ರಾರ್ಥನೆಗೆ ಉತ್ತರ ಅಲ್ಲಿ ಬರ್ತದೇನೋ, ಇಲ್ಲಿ ಬರ್ತೇನೋ, ಎಲ್ಲೆಲ್ಲೋ ಬರ್ತಾನೆ ಅಂತ ನಾವು ಆಲೋಚಿಸ್ತೇವೆ. ತಪ್ಪು ಅದು ನಾವು ಯಾವಾಗಲೂ ಹಾಗೆ ಮಾಡಬಾರ್ದು. ನಾವು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಸಹ ದೇವರೇ ಅದಕ್ಕೆ ಉತ್ತರ ಕೊಡುವವನಾಗಿದ್ದಾನೆ. ನೋಡಿ, ಭಾಳಷ್ಟು ಸರ್ತಿ ನಮ್ಮ ಪ್ರಾರ್ಥನೆಗಳಲ್ಲಿ ಹೀಗಿರ್ತದೆ, ನಾವು ಪ್ರಾರ್ಥಿಸ್ತೇವೆ ಆದರೆ ದೇವರೊಟ್ಟಿಗೆ ಒಂದಾಗಲ್ಲ. ಪ್ರಾರ್ಥನೆ ಅನ್ನುವಂಥದ್ದು ದೇವರನ್ನು ಮತ್ತು ನಮ್ಮನ್ನು ಒಂದು ಮಾಡುವಂಥ ಒಂದು ಪವಿತ್ರವಾದಂಥ ಸ್ಥಳವಾಗಿರುತ್ತದೆ. ಪ್ರಾರ್ಥನೆಯಲ್ಲಿ ಒಬ್ಬನು ದೇವರೊಟ್ಟಿಗೆ ಐಕ್ಯವಾಗ್ಬೋದು, ಪ್ರಾರ್ಥನೆಯಲ್ಲಿ ಒಬ್ಬನು ದೇವರ ಆ ಪರಿಪೂರ್ಣವಾದಂಥ ಮಹಿಮೆಯನ್ನು ಅನುಭವಿಸಬಹುದು, ದೇವರ ಒಂದು ಪರಿಪೂರ್ಣವಾದಂಥ ಶಾಂತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಹೆಚ್ಚಿನ ಭಾಗ ಪ್ರಾರ್ಥನೆಗಳನ್ನು ಮಾಡ್ತೇವೆ, ಅಲ್ಲಿ ದೇವರ ಇರುವಿಕೆಯ ಅನುಭವ ನಮಗೆ ಉಂಟಾಗೋದಿಲ್ಲ. ಯಾಕಂದರೆ ನಾವೆಲ್ಲೆಲ್ಲ ಪ್ರಾರ್ಥಿಸ್ತೀವೋ ಅಲ್ಲಿ ದೇವರ ಸಾನ್ನಿಧ್ಯ ಇರುವಂಥದ್ದಾಗಿದೆ. ನಾವೆಲ್ಲೆಲ್ಲ ಪ್ರಾರ್ಥಿಸ್ತೀವೋ ಅಲ್ಲಿ ದೇವರ ಸಾನ್ನಿಧ್ಯ ಇರುವಂಥದ್ದಾಗಿದೆ. ದೇವರ ಸಾನ್ನಿಧ್ಯವು ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ನಾವು ಪ್ರಾರ್ಥಿಸುವಂಥದ್ದು ದೇವರಿಗೆ, ನಾವು ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಡುವಂಥದ್ದು ದೇವರೇ ಆಗಿದ್ದಾನೆ. ಹಾಗಾದರೆ ಪ್ರಾರ್ಥನೆಯಲ್ಲಿ ದೇವರು ಇಲ್ಲದಿದ್ದರೆ ಏನಾಗ್ತದೆ? ನೋಡ್ರಿ, ನಾವು ದೇವರಿಗೆ ಪ್ರಾರ್ಥಿಸೋಲ್ಲ, ಅಲ್ಲಿ ನಮಗೆ ದೇವರ ಯಾವುದೇ ಕಾರ್ಯಗಳು, ನಮಗೆ ಸೂಚನೆಗಳು ಅಲ್ಲಿ ಕಾಣದೆ ಹೋದರೆ ನಾವು ನಂಬಿಕೆಯಿಂದ ಪ್ರಾರ್ಥಿಸುವವರು. ಹೌದು, ಸತ್ಯ, ನಾವು ನಂಬಿಕೆಯಿಂದ ಪ್ರಾರ್ಥಿಸ್ತೇವೆ. ಕೆಲವು ಸತಿ ನಮಗೆ ಅನುಭವ ಆಗದೆ ಹೋದರೂ ಸಹ ನಾವು ನಂಬಿಕೆಯಿಂದ ಪ್ರಾರ್ಥಿಸ್ತೇವೆ. ಒಂದು ಸಾರಿ ನನ್ನ ಜೀವನದಲ್ಲಿ ಕಳೆದ 2016ನೇ ಇಸವಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಘಟನೆ ನನ್ನ ಜೀವನದಲ್ಲಿ ನಡೆಯಿತು. ನಾನು ಒಂದು ಕಡೆ ಹೋದಾಗ ನಾನು ಒಂದು DVD ಮಾಡಿದ್ದೇನೆ. ಅದರ ಹೆಸರು ಅಮೇಝಿಂಗ್ ಬೈಬಲ್ ಎಂಬುದಾಗಿ, ಭಾಗ 2 ಎಂಬುದಾಗಿ. ಬೈಬಲ್ ಹೇಗೆ ನಮ್ಮ ಕೈಗೆ ಬಂತು ಎಂಬ DVD ಮಾಡಿದಾಗ ಅದನ್ನು ರಿಲೀಸ್ ಮಾಡಲಿಕ್ಕೋಸ್ಕರವಾಗಿ ದಾವಣಗೆರೆಗೆ ನಾನು ಹೋಗಿದ್ದೆ. ದಾವಣಗೆರೆಯಲ್ಲಿ ನಾನು ಹೋಗುತ್ತಾ ಇರುವಾಗ ಆ ಸಮಯದಲ್ಲಿ ಜೇನಿಗೆ ಯಾರೋ ಒಬ್ಬರು ಕಲ್ಲು ತಗೊಂಡು ಹೊಡೆದ್ರಿಂದ ಆ ಹುಳಗಳೆಲ್ಲ ಎದ್ದು ಬಂದು ಎಲ್ಲರೂ ಕಚ್ಚಲಿಕ್ಕೆ ಪ್ರಾರಂಭಿಸಿತು. ನಾನು ಸಹ ಹೋಗ್ತಾ ಇದ್ದೇನೆ. ಆ ದಿನ ಈ ಸಂಜೆ ನಾವು ಆ DVD ರಿಲೀಸ್ ಮಾಡಬೇಕು. ಅವತ್ತು ನನ್ನದೇ ಸಂದೇಶ ಇದೆ. ಆದರೆ ನನ್ನ ಸುತ್ತು ಜೇನಿನ ಹುಳಗಳು ಮುತ್ತಿಕೊಂಡಿದ್ದಾವೆ, ಕಿವಿಯಲ್ಲಿ ಹೋಗ್ತಾ ಇದ್ದಾವೆ, ಏನೆಲ್ಲ ಮಾಡ್ತಾ ಇದ್ದಾವೆ. ಆದರೆ ಆ ಸಮಯದಲ್ಲಿ ನನಗೆ ದೇವರ ಅನುಭವ ಆಗಲಿಲ್ಲ, ಆದರೆ ದೇವರ ನಂಬಿಕೆ ನನಗಿತ್ತು. ನಂಬಿಕೆಯಿಂದ ಕರ್ತನೇ ನನಗೆ ಸಹಾಯ ಮಾಡು, ಈ ಜೇನು ಹುಳಗಳಿಂದ ನನ್ನ ರಕ್ಷಿಸು ಎಂಬುದಾಗಿ ನಾನು ಕೂಗಿಕೊಳ್ಳುವಾಗ ಆ ಜೇನು ಹುಳುಗಳು ನನ್ನನ್ನು ಬಿಟ್ಟು ಹೊರಟು ಹೋಗಿಬಿಡ್ತು. ಈ ಒಂದು ಹುಳವಾದು ನನ್ನನ್ನು ಕಚ್ಚದೆ ಅದು ನನ್ನನ್ನು ಬಿಟ್ಟು ಹೊರಟು ಹೋಯಿತು. ಹಾಗಾದರೆ ಪ್ರಾರ್ಥಿಸುವಾಗ ಹೆಚ್ಚಿನ ಭಾಗ ನಮಗೆ ಅನುಭವ ಆಗಿರಲೇಬೇಕು ಅಂತೇಳಲ್ಲ, ನಾವು ಹೆಚ್ಚಿನ ಭಾಗ ದೇವರ ಇರುವಿಕೆಯನ್ನು ಗಮನಿಸದೆ ನಾವು ಹೋಗಿಬಿಡ್ತೇವೆ. ಪ್ರಾರ್ಥನೆಯಲ್ಲಿ ದೇವರ ಇರುವಿಕೆಯನ್ನು ಗಮನಿಸುವಂಥದ್ದು ಭಾಳ ಪ್ರಾಮುಖ್ಯ.
ಒಂದು ವೇಳೆ ದೇವರ ಇರುವಿಕೆ ಇಲ್ಲ ಅಂತ ಇಟ್ಕೊಳ್ಳೋಣ, ಒಂದು ವೇಳೆ ಅಲ್ಲಿ ದೇವರ ಇರುವಿಕೆ ಇಲ್ಲ, ದೇವರನ್ನ ಗಮನಿಸದೇ ಇದ್ರೂ ಸಹ ನಂಬಿಕೆಯಿಂದ ನಾವು ಪ್ರಾರ್ಥಿಸುವ ಖಂಡಿತವಾಗ್ಲೂ ಉತ್ತರ ಕೊಡ್ತಾನೆ. ಒಂದು ವೇಳೆ ದೇವರ ಇರುವಿಕೆ ಅಲ್ಲಿಲ್ಲದೆ ಹೋದರೆ, ದೇವರಿಲ್ಲದ ಪ್ರಾರ್ಥನೆ ಮಾಡೋದಾದರೆ ನಾವು ಮಾಡುವಂಥ ಪ್ರಾರ್ಥನೆ ದೇವರಿಗಲ್ಲ, ನಾವು ಮಾಡುವಂಥ ಪ್ರಾರ್ಥನೆ ದೇವರಿಗಲ್ಲ. ಮತ್ತೆ ನಮಗೆ ದೇವರಿಂದ ಯಾವ ಉತ್ತರವೂ ಇರೋದಿಲ್ಲ. ನಾವು ಮಾಡುವಂಥ ಪ್ರಾರ್ಥನೆ ದೇವರಿಗೂ ಇರೋದಿಲ್ಲ ಮತ್ತು ದೇವರಿಂದ ಯಾವ ಉತ್ತರವೂ ಇಲ್ಲ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೀವು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೀರಿ, ಅದೇ ಸರಿ. ಹಾಗೆ ಯೇಸು ಕ್ರಿಸ್ತನೇ ಅದಕ್ಕೆ ಉತ್ತರ ಕೊಡುವವನಾಗಿದ್ದಾನೆ. ನಾವು ಒಂದು ವೇಳೆ ದೇವರಿಲ್ಲದ ಪ್ರಾರ್ಥನೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂದರೆ, ಯೇಸುವೇ ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳಿ ನಾವೆಲ್ಲೋ ಒಂದು ಕಡೆ ಆಲೋಚಿಸ್ತಾ, ಯಾವುದೋ ಒಂದು ಕಡೆ ಆಲೋಚಿಸ್ತಾ, ಯಾರೋ ನನಗೆ ಸಹಾಯ ಮಾಡ್ತಾರೆ ಎಂಬುದನ್ನು ಆಲೋಚಿಸುವುದಾದರೆ ಖಂಡಿತವಾಗೂ ನನ್ನ ಜೀವನದಲ್ಲದು ದೇವರಿಗೆ ಮಾಡುವಂಥ ಪ್ರಾರ್ಥನೆ ಆಗಿರುವುದಿಲ್ಲ. ನೋಡಿ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ದೇವರು ಕರೆದುಕೊಂಡು ಬರುವಾಗ, ಅರಣ್ಯಕಾಂಡ ಪುಸ್ತಕಕ್ಕೆ ನಾವು ಬರುವಾಗ 11ನೇ ಅಧ್ಯಾಯಕ್ಕೆ ಬರುವಾಗ, ಅಲ್ಲಿ ಇಸ್ರಾಯೇಲರು ಖಂಡಿತವಾಗಲೂ ಐಗುಪ್ತ ದೇಶದ ಆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೂಜನ್ನು, ಸೌತೆಕಾಯಿಯನ್ನು ಅವ್ರು ನೆನಪು ಮಾಡಿಕೊಳ್ತಾರೆ. ನೋಡಿ, ದೇವರವರಿಗೆ ಆಕಾಶದಿಂದ ಮನ್ನವನ್ನು ಕೊಟ್ಟಿದ್ನು, ದೇವರವ್ರು ಕೇಳಿದರೆ ಎಲ್ಲವನ್ನೂ ಕೊಡುವವನಾಗಿದ್ನು. ಆದರೆ ಅವರು ದೇವರು ಕೊಡ್ತಾ ಎಂಬ ಪ್ರಶ್ನೆ ಹಾಕಿದ್ನು ಎಂಬುದಾಗಿ 78ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಕೊಡ್ತಾನ ಅಂತ ಪ್ರಶ್ನೆ ಹಾಕಿದ್ರಂತೆ. ನಮಗೆ ಅಲ್ಲಿ ಐಗುಪ್ತದಲ್ಲಿದ್ರೆ ಎಲ್ಲ ಕೊಡ್ತಾ ಇದ್ರು, ಈಗ ಇಲ್ಲಿ ದೇವರು ಕೊಡ್ತಾನ, ದೇವರೇ ನೀನು ಕೊಡು ಅಂತ ಕೇಳ್ತಾ ಇದ್ದಾರೆ. ಆದರೆ ದೇವರಲ್ಲಿ ಕೊಡ್ತಾನ, ಕೊಡಲ್ಲ. ಯಾಕಂದ್ರೆ ಐಗುಪ್ತದವರಿದ್ರೆ ಕೊಡ್ತಾ ಇದ್ರು, ದೇವರನ್ನ ಕೇಳ್ಕೊಳ್ತಾ ಇದ್ದಾರೆ, ಆದರೆ ಉತ್ತರ ಬೇರೆಲ್ಲ ಹುಡುಕ್ತಾ ಇದ್ದಾರೆ. ನಾವು ದೇವರನ್ನ ಕೇಳಿಕೊಂಡಾಗ ದೇವರಿಂದಲೇ ನಾವು ಉತ್ತರವನ್ನು ಎದುರು ನೋಡತಕ್ಕದ್ದು. ಪ್ರಿಯ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹೆಚ್ಚಿನ ಭಾಗ ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ದೊಡ್ಡ ತಪ್ಪು, ದೇವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ದೇವರ ಹತ್ರ ಪ್ರಾರ್ಥಿಸ್ತೇವೆ ಅಂತ ಅಂದ್ಕೊಳ್ತೇವೆ, ಆದರೆ ಸಹಾಯವನ್ನು ಬೇರೆಲ್ಲ ಹುಡುಕ್ತೇವೆ. ಅದು ಖಂಡಿತವಾಗಲೂ ಸಹ ದೇವರಿಲ್ಲದ ಪ್ರಾರ್ಥನೆ ಆಗಿರಲಿಕ್ಕೆ ಸಾಧ್ಯ ಇದೆ. ಪ್ರಾರ್ಥನೆಯಲ್ಲಿ ದೇವರಿರಬೇಕೆಂಬ 4ನೇ ಅಂಶ. 5ನೇದಾಗಿ ಯೇಸು ಕ್ರಿಸ್ತನಿರುವ ಅದ್ಭುತಗಳು ಎಂಬುದಾಗಿ. ಯೇಸು ಕ್ರಿಸ್ತನಿರುವಂಥ ಅದ್ಭುತಗಳು. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದ 12 ಮತ್ತು 16ನೇ ವಚನ. 12ನೇ ವಚನ ನಾನು ನಿಮಗಾಗಿ ಓದ್ತೇನೆ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಪೇತ್ರನು ಇದನ್ನು ನೋಡಿ ಅವರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯಪಡುತ್ತೀರಿ? ಇಲ್ಲವೇ ನಮ್ಮ ಸ್ವಂತ ಶಕ್ತಿಯಾಗಲಿ ಪರಿಶುದ್ಧತೆಯಿಂದಾಗಲಿ ಈ ಮನುಷ್ಯನನ್ನು ನಡೆಯುವಂತೆ ಮಾಡಿದೆವೋ ಎಂಬಂತೆ ನಮ್ಮ ಮೇಲೆ ಯಾಕೆ ನೀವು ದೃಷ್ಟಿಯಿಟ್ಟು ನೋಡುತ್ತೀರಿ? ನಮ್ಮೆಲ್ಲರಿಗೂ ಗೊತ್ತು, ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ಹುಟ್ಟು ಕುಂಟನನ್ನು ದೇವರು ಅದ್ಭುತವಾಗಿ ಪೇತ್ರ ಮತ್ತು ಯೋಹಾನರ ಮುಖಾಂತರವಾಗಿ ಎಬ್ಬಿಸ್ತಾರೆ. ಪೇತ್ರ ಮತ್ತು ಯೋಹಾನನ ಮುಖಾಂತರವಾಗಿ ಆ ಹುಟ್ಟು ಕುಂಟನನ್ನು ಎಬ್ಬಿಸಿದಾಗ ಅಲ್ಲಿ ನಾವು ನೋಡುವಂಥ ದೊಡ್ಡ ಕಾರ್ಯ ಏನಪ್ಪ ಅಂದರೆ, ಎಲ್ಲ ಜನರು ಅವರ ಮೇಲೆ ದೃಷ್ಟಿ ಇಡ್ತಾರೆ, ಅಂದರೆ ಇವರೇ ಅವನನ್ನು ಎಬ್ಬಿಸಿದ್ದಾರೆ ಅಂತೇಳಿ. ಆದರೆ ಪೇತ್ರನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾವೇ ಎಬ್ಬಿಸಿದ್ದೇವೆ ಅಂತೇಳಿ ಅಂದ್ಕೊಳ್ಬೇಡ್ರಿ. ನಮ್ಮ ಶಕ್ತಿ ಆಗಲಿ ನಮ್ಮ ಪರಿಶುದ್ಧತೆ ಆಗಲಿ ಯಾವುದು ಇವನನ್ನು ಎಬ್ಬಿಸಲಿಲ್ಲ. ಎಬ್ಬಿಸಿದ್ದು ಯಾರಂತ ನೋಡುವಾಗ ದೇವನು ಎಂಬುದಾಗಿ. ಅಂದರೆ ಅಲ್ಲಿ ಇರುವಂಥ ಜನರು ಅವನ್ನು ದೃಷ್ಟಿಸುವಾಗ ದೇವರನ್ನ ಗುರುತಿಸದೆ ಅವನ್ನು ಗುರುತಿಸಿದ್ರು. ಹೆಚ್ಚಿನ ಭಾಗ ಈ ದಿನಗಳಲ್ಲಿ ಆಗುವಂಥ ದೊಡ್ಡ ಸಮಸ್ಯೆ. ದೇವರು ಅದ್ಭುತಗಳನ್ನು ಮಾಡುವಾಗ ನಾನು ಪ್ರಾರ್ಥಿಸಿದ್ರಿಂದ ಅದ್ಭುತಗಳಾಯಿತು, ನಮ್ಮ ಚರ್ಚಿಗೆ ಬಂದದರಿಂದ ಅದ್ಭುತಗಳಾಯಿತು, ನಮ್ಮ ಬಳಿಯಲ್ಲಿ ಎಲ್ಲ ಆಯಿತು ಎಂಬುದಾಗಿ ಹೆಚ್ಚಾದ ಜನರು ಇದನ್ನು ಹೇಳಿಕೊಳ್ಳುವವರಾಗಿದ್ದಾರೆ. ಪ್ರಿಯ ದೇವ ಮಗುವೆ, ಇಲ್ಲಿ ಪೇತ್ರನು ಹೇಳುವಂಥ ವಿಷಯ, ದೇವರು ಮಾಡಿದಂಥ ಕಾರ್ಯಗಳನ್ನು ಮರೆಮಾಚದೆ ದೇವರೇ ಮಾಡಿದ್ದಾನೆಂಬುದಾಗಿ ಅಲ್ಲಿ ಘೋಷಿಸುವಂಥದ್ದನ್ನು ನೋಡುತ್ತೇವೆ. ಹಾಗಾದರೆ ಆದಿಸಭೆಗೂ ಈಗಿರುವಂಥ ಜನರಿಗೂ ಬಹಳ ವ್ಯತ್ಯಾಸವಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಆದಿಸಭೆಯಲ್ಲಿ ಎಲ್ಲರೂ ಸಹ ದೇವರಿಗೆ ಘನವನ್ನು ಸಲ್ಲಿಸುವುದಾದರೆ ಈ ದಿನಗಳಲ್ಲಿ ತಮಗೆ ತಾವೇ ಘನವನ್ನು ಸಲ್ಲಿಸಿಕೊಳ್ಳುವವರಾಗಿರುತ್ತಾರೆ. ನಾವು ಯಾರು ಅದ್ಭುತಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರಾದರೂ ಒಂದು ವೇಳೆ ಪ್ರಾರ್ಥಿಸಿದಾಗ ಅದ್ಭುತ ಆಗ್ತದೆ ಅಂದರೆ ಅದು ಕೇವಲ ದೇವರ ಕೃಪೆಯಿಂದ ಆಗ್ತದೆ, ಅದು ದೇವರ ಬಲದಿಂದ ಆಗ್ತದೆ. ಅದಕ್ಕೆ ಪೇತ್ರನು ಹೀಗೆ ಹೇಳುತ್ತಾನೆ, ನಮ್ಮ ಶಕ್ತಿಯಿಂದ ಆಗಲಿ ನಮ್ಮ ಪರಿಶುದ್ಧತೆಯಿಂದ ಆಗಲಿ ಇದು ಆಗಲಿಲ್ಲ, ಇದು ಆಗಿದ್ದು ಯಾರಿಂದ? ಸ್ವತಃ ದೇವರಿಂದ. 16ನೇ ವಚನ, ನೀವು ನೋಡಿ ತಿಳಿದಂಥ ಈ ಮನುಷ್ಯನು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟದ್ದರಿಂದ ಆ ಹೆಸರೇ ಇವನನ್ನು ಬಲಪಡಿಸಿತು. ಹೌದು, ಆತನಿಂದಾದ ನಂಬಿಕೆಯು ನಿಮ್ಮೆಲ್ಲರ ಮುಂದೆ ಇವನಿಗೆ ಇಂಥ ಪೂರ್ಣ ಸ್ವಸ್ಥತೆಯನ್ನು ಕೊಟ್ಟಿತು. ಅಂದರೆ ದೇವರ ಮೇಲೆ ನಂಬಿಕೆ ಇಡುವುದರ ಮುಖಾಂತರ ಮಾತ್ರವೇ ನಮ್ಮ ಜೀವನದಲ್ಲಿ ಇದೆಲ್ಲ ಪೂರ್ಣ ಸ್ವಸ್ಥತೆ ಸಿಗಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಸೇವಕರ ಮುಖಾಂತರ ಪ್ರಾರ್ಥಿಸಿಕೊಳ್ಳಬಾರ್ದ? ಖಂಡಿತವಾಗ್ಲೂ ಪ್ರಾರ್ಥಿಸ್ಕೊಳ್ಬೇಕು.
ಹೌದು, ದೇವರ ವಾಕ್ಯದಲ್ಲಿ ಹೇಳ್ತದೆ ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸಿಕೊಳ್ಬೇಕು, ತಪ್ಪೇನಿಲ್ಲ. ನಾನೊಬ್ಬ ಸಭಾಪಾಲಕನಾಗಿ ನನ್ನ ಸಭೆಯಲ್ಲಿ ವಿಶ್ವಾಸಿಗಳಿಗೆ ಪ್ರಾರ್ಥಿಸ್ತೇನೆ, ಕರ್ತನೇ ಇವರ ಮೇಲೆ ಕರುಣೆ ತೋರು, ದಯೆ ತೋರು ಎಂಬುದಾಗಿ. ಹಾಗಾದರೆ ಇಲ್ಲಿ ಹೇಳುವಂಥ ವಿಷಯ ಏನು? ನಾನು ಬೋಧಿಸ್ತಿರುವಂಥ ವಿಷಯ ಏನು? ನಾನು ಬೋಧಿಸುತ್ತಿರುವಂಥ ವಿಷಯ, ನಮ್ಮ ದೃಷ್ಟಿ ಯಾವುದೇ ಕಾರಣಕ್ಕೂ ಮನುಷ್ಯನ ಮೇಲಿರಬಾರದು. ನಮ್ಮ ದೃಷ್ಟಿ ಯಾವಾಗಲೂ ದೇವರ ಮೇಲೆ ಇರಬೇಕು. ಯಾಕಂದರೆ ದೇವರೊಬ್ಬನೇ ಅದ್ಭುತಗಳನ್ನ ಮಾಡುವಂಥವನು. ಇವತ್ತು ಹೆಚ್ಚಿನ ಭಾಗ ದೇವರ ಮೇಲೆ ಆ ಅದ್ಭುತ ಮಾಡುವಂಥ ದೃಷ್ಟಿಯನ್ನು ಇಡದೆ ಮಾನವನ ಮೇಲೆ ಇಡುವುದರಿಂದ ಹೆಚ್ಚಿನ ಭಾಗ ಜನರಿಗೆ ಇವತ್ತು ಸ್ವಸ್ಥತೆಗಳು, ಅದ್ಭುತಗಳು ಆಗ್ತಾ ಇಲ್ಲ. ಮನುಷ್ಯನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋದರೆ ಆಗ್ಬೋದೇನೋ, ಇಲ್ಲಿ ಹೋದರೆ ಆಗ್ಬೋದೇನೋ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಕೂತಲ್ಲಿಯೇ ಯೇಸು ಕ್ರಿಸ್ತನ ನೆನಪು ಮಾಡಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪೂರ್ಣವಾದಂಥ ನಂಬಿಕೆ ನೀವು ಇಡೋದಾದರೆ ನಿಮ್ಮ ಜೀವನದಲ್ಲಿ ನೀವು ಸಾಯುವಂಥ ಸ್ಥಿತಿಯಲ್ಲಿದ್ದರೂ ಸಹ ದೇವರು ನಿಮ್ಮನ್ನು ಬದುಕಿಸುವವನಾಗಿದ್ದಾನೆ. ಒಂದು ವೇಳೆ ನಾವು ಮನುಷ್ಯನ ಹುಡುಕೊಂಡು ಹೋಗೋದಾದರೆ ಅಲ್ಲಿ ದೇವರಿಲ್ಲದ ಅದ್ಭುತಗಳಾಗ್ತದೆ. ಯೇಸು ಕ್ರಿಸ್ತನ್ನೇ ನೀವು ಹುಡ್ಕೊಂಡು ಹೋಗೋದಾದರೆ ಖಂಡಿತವಾಗಲೂ ದೇವರಿರುವಂಥ ಅದ್ಭುತಗಳು ನಿಮ್ಮ ಜೀವನದಲ್ಲಿ ಆಗಲಿಕ್ಕೆ ಸಾಧ್ಯ. ಅದ್ಭುತಗಳು ದೇವರಿಂದ ಆಗುತ್ತದೆ, ಅದ್ಭುತಗಳು ಮಾನವನಿಂದಾಗಲಿ ಅವನ ಭಕ್ತಿಯಿಂದಲಾಗಲಿ ಆಗುವುದಿಲ್ಲ. ಅದ್ಭುತಗಳು ಮಾನವನಿಂದಾಗಲಿ ಅವನ ಭಕ್ತಿಯಿಂದಾಗಲಿ ಆಗುವುದಿಲ್ಲ. ಆದ್ದರಿಂದ ಅದ್ಭುತಗಳಿಗೆ ದೇವರ ಕಡೆಗೆ ನೋಡೋಣ. ನಮ್ಮ ಜೀವಿತದಲ್ಲಿ ದೇವರ ಸ್ವಸ್ಥತೆ ಬೇಕಾದರೂ ಸಹ, ಅದ್ಭುತಗಳು ಬೇಕಾದರೂ ಸಹ ನಾವು ದೇವರ ಕಡೆ ದೃಷ್ಟಿಸಬೇಕು, ದೇವರ ಕಡೆ ದೃಷ್ಟಿಸಬೇಕು. ಯಾರಾದರೂ ನಿಮ್ಮನ್ನು ಈ ವಿಷಯದಲ್ಲಿ ವಂಚಿಸದ ಹಾಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಹೇಳ್ತೇನೆ. ನೀವು ಒಂದು ವೇಳೆ ಇವತ್ತು ದೇವರ ಬಳಿಯಲ್ಲಿ ಹೋಗೋದಾದರೆ ದೇವರು ಯಾವುದೇ ವಿಷಯದಲ್ಲಿ ನಿಮ್ಮನ್ನು ಹಂಗಿಸದೆ ದೇವರು ಖಂಡಿತವಾಗಲೂ ನಿಮಗೆ ಸ್ವಸ್ಥತೆ ಮಾಡಲಿಕ್ಕೆ ಸಾಧ್ಯ. ಆದರೆ ಮನುಷ್ಯನ ಬಳಿಗೆ ನೀವು ಹೋಗುವಾಗ ಅಲ್ಲಿ ಖಂಡಿತವಾಗಲೂ ಅಪೂರ್ಣವಾದಂಥ ಸ್ವಸ್ಥತೆ ನಿಮಗೆ ಸಿಗಲಿಕ್ಕೆ ಸಾಧ್ಯ. ಕ್ರಿಸ್ತನಿಲ್ಲದ ಅದ್ಭುತಗಳು, ಯೇಸು ಕ್ರಿಸ್ತನಿಲ್ಲದಿರುವಂಥ ಅದ್ಭುತಗಳು ನಿನ್ನ ಜೀವನದಲ್ಲಿ ಯೇಸು ಕ್ರಿಸ್ತನಿರುವಂಥ ಅದ್ಭುತಗಳು ನಿನಗೆ ಆಗಬೇಕಾದ್ರೆ ನೀನು ದೇವರನ್ನ ದೃಷ್ಟಿಸುವವನಾಗಿರಬೇಕು. ನೀನು ದೇವರನ್ನು ದೃಷ್ಟಿಸುವವನಾಗಿರಬೇಕು. ನೀನು ದೇವರನ್ನು ದೃಷ್ಟಿಸುವವನಾಗಿದ್ದರೆ ಮಾತ್ರವೇ ನೀನು ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳುವವನಾಗಿರುತ್ತೆ. ಇಲ್ಲದೆ ಹೋದರೆ ಮನುಷ್ಯನ ಹುಡುಕಿಕೊಂಡು ಹೋಗೋದಾದರೆ ತಾತ್ಕಾಲಿಕವಾದ ಉಪಶಮನ ಸಿಗ್ತದೆ, ಆದರೆ ಶಾಶ್ವತವಾದ ಉಪಶಮನ ಸಿಗೋದಿಲ್ಲ. ದೇವರ ಬಳಿ ನಾವು ಹಿಡ್ಕೊಳ್ಳೋದಾದರೆ ದೇವರು ಶಾಶ್ವತವಾದಂಥ ಉಪಶಮನವನ್ನು ಕೊಡುವವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರಿಲ್ಲದೆ ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಅಂಶದ ಅಡಿಯಲ್ಲಿ ನಾವು ಎರಡು ಭಾಗಗಳಾಗಿ ಕಲಿತುಕೊಂಡು ಬರ್ತಾ ಇದ್ದೇವೆ. ಮೊದಲ ಭಾಗದಲ್ಲಿ ನಾವು ನೋಡಿಕೊಂಡೇವೇನಪ್ಪ ಅಂದರೆ ದೇವರಿಲ್ಲದೆ ರಕ್ಷಣೆ ಇಲ್ಲ ಎಂಬುದಾಗಿ, ದೇವರಿಲ್ಲದೆ ನಂಬಿಕೆ ಇಲ್ಲ ಎಂಬುದಾಗಿ, ದೇವರಿಲ್ಲದೆ ಆಜ್ಞೆ ಪಾಲನೆ ಇಲ್ಲ ಎಂಬುದಾಗಿ ಮೂರನೇದಾಗಿ ನೋಡಿಕೊಂಡೆವು. ಹಾಗೆ ನಾಲ್ಕನೇದಾಗಿ ದೇವರಿಲ್ಲದೆ, ಕ್ರಿಸ್ತನಿಲ್ಲದೆ ನಾವು ಪ್ರಾರ್ಥಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಐದನೇದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನಿಲ್ಲದೆ ಅದ್ಭುತಗಳಿಲ್ಲ. ಯೇಸು ಕ್ರಿಸ್ತನಿಲ್ಲದೆ ಅದ್ಭುತಗಳಿಲ್ಲ. ಯಾರಾದರೂ ನಿಮಗೆ ಅದ್ಭುತ ಮಾಡ್ತೇನೆ ಎಂಬುದಾಗಿ ಹೇಳುವಂಥ ಪ್ರತಿ ವ್ಯಕ್ತಿ ಅವನು ಏನೇ ಆಗುವುದಾದರೂ ಸಹ ಅವನು ದೇವರಿಗೆ ಮಾನವನ್ನು ಸಲ್ಲುವುದಾದರೆ ಅವನ ಬಳಿಗೆ ಹೋಗ್ರಿ. ಯಾಕಂದರೆ ಅವನು ದೇವರ ಮಾರ್ಗವನ್ನು ನಿಮಗೆ ತೋರಿಸುವವನಾಗಿರುತ್ತಾನೆ. ದೇವರು ಮಾಡುವಂಥ ಕಾರ್ಯಗಳನ್ನು ಇವತ್ತು ಅನೇಕ ಜನರು ತಮ್ಮ ಸ್ವಗೌರವಕ್ಕಾಗಿ ತೆಗೆದುಕೊಂಡು ತಮ್ಮ ಹೆಸರ ಪ್ರಸಿದ್ಧಿಗಾಗಿ ಅದನ್ನು ಉಪಯೋಗಿಸ್ಕೊಳ್ಳುವವರಾಗಿದ್ದಾರೆ. ಆದರೆ ದೇವನೊಬ್ಬನೇ ಅದ್ಭುತಗಳನ್ನ ಮಾಡ್ತಾನೆ. ದೇವನೊಬ್ಬನೇ ಅದ್ಭುತಗಳನ್ನ ಮಾಡ್ತಾನೆ. ದೇವರು ಹುಟ್ಟು ಕುಂಟರನ್ನು ಸ್ವಸ್ಥ ಮಾಡಿದನು. ದೇವರು ಹುಟ್ಟು ಕುರುಡರನ್ನು ಸ್ವಸ್ಥ ಮಾಡಿದನು. ದೇವರು ಮೂಕರನ್ನು ಸ್ವಸ್ಥ ಮಾಡಿದನು. ದೇವರು ಕಿವುಡರನ್ನು ಸ್ವಸ್ಥ ಮಾಡಿದನು. ದೇವರು ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಿದನು. ದೇವರು ಪಾರ್ಶ್ವವಾಯು ರೋಗಿ ಇದ್ದವರನ್ನು ಸ್ವಸ್ಥ ಮಾಡಿದನು. ದೇವರು ಆ ರಕ್ತಕುಸುಮ ರೋಗ ಇದ್ದವರನ್ನು ಸ್ವಸ್ಥ ಮಾಡಿದನು. ದೇವರು ಸತ್ತವರನ್ನ ಎಬ್ಬಿಸಿದನು. ದೇವರಿಗೆ ಸಮಸ್ತವೂ ಸಾಧ್ಯ. ಹಾಗಾಗಿ ದೇವರ ಕಡೆ ನಿಮ್ಮ ದೃಷ್ಟಿಯನ್ನಿಡಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಹಾಗೆಯೇ ನಾವು ಆರನೇ ಅಂಶವನ್ನು ನೋಡುವಾಗ ಯೇಸು ಕ್ರಿಸ್ತನಿರುವ ಆಶೀರ್ವಾದ. ಯೇಸು ಕ್ರಿಸ್ತನಿರುವ ಆಶೀರ್ವಾದ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 17ನೇ ವಚನಕ್ಕೆ ನಮ್ಮ ಬೈಬಲ್ಗಳನ್ನು ತಿರುಗಿಸೋಣ. ಪ್ರತಿಯೊಂದು ಒಳ್ಳೆ ದಾನವು, ಸಂಪೂರ್ಣವಾದ ಪ್ರತಿ ವರವು ಮೇಲಾಣವುಗಳೇ. ಅವು ಬೆಳಕುಗಳ ತಂದೆಯಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ನೆರಳೂ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಪ್ರತಿ ಆಶೀರ್ವಾದ ಬರುವಂಥದ್ದು ದೇವರಿಂದ. ಯೇಸು ಕ್ರಿಸ್ತನಿರುವ ಆಶೀರ್ವಾದ, ಯೇಸು ಕ್ರಿಸ್ತನಿರುವಂಥ ಆಶೀರ್ವಾದ ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 17ನೇ ವಚನಕ್ಕೆ ನೋಡುವಾಗ ಎಲ್ಲ ಒಳ್ಳೆಯದನ್ನು ಕೊಡುವವನು ದೇವರು ಎಂಬುದಾಗಿ ನಾವು ನೋಡುತ್ತೇವೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದು ಬೇಕೋ ಆ ಎಲ್ಲ ಒಳ್ಳೆಯದನ್ನು ಕೊಡುವವನು ದೇವರಾಗಿದ್ದಾನೆ. ದೇವನೊಬ್ಬನೇ ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ. ದೇವನಲ್ಲದೆ ಮತ್ತಾರು ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಒಳ್ಳೆಯದರ ಹಾಗೆ ಕೊಡಬಹುದು, ಆದರೆ ಒಳ್ಳೆಯದಲ್ಲ.
ಒಳ್ಳೆಯದರ ಹಾಗೆ ಕೊಡಬಹುದು, ಆದರೆ ಒಳ್ಳೆಯದಲ್ಲ. ಒಳ್ಳೆಯದನ್ನು ಯಾರು ಕೊಡಲಿಕ್ಕೆ ಸಾಧ್ಯ? ದೇವನೊಬ್ಬನೇ ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ. ಎಲ್ಲ ಒಳ್ಳೆಯದು ದೇವರು ಕೊಡುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ದೇವರೇ ಇಲ್ಲದಿದ್ದರೆ ಆಶೀರ್ವಾದ ಹೇಗೆ ಸಿಗ್ತದೆ? ನಮ್ಮ ಜೀವಿತದಲ್ಲಿ ದೇವರೇ ಇಲ್ಲ ಅಂತ ಇಟ್ಕೊಳ್ಳೋಣ, ನಮಗೆ ಆಶೀರ್ವಾದ ಹೇಗೆ ಸಿಗಲಿಕ್ಕೆ ಸಾಧ್ಯ? ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಪ್ರತಿ ಆಶೀರ್ವಾದ ದೇವರ ಬಳಿಯಲ್ಲಿ ಬರ್ತದೆ. ದೇವರ ಬಳಿಯಲ್ಲಿ ನಾವು ಆಶೀರ್ವಾದ ಬರುವಾಗ, ಪ್ರತಿ ಆಶೀರ್ವಾದ ದೇವರ ಬಳಿಯಿಂದ ಬರುವಾಗ ನಾವು ದೇವರನ್ನ ಎಷ್ಟಾಗಿ ಅಂಟಿಕೊಳ್ಳಬೇಕು, ದೇವರನ್ನ ಎಷ್ಟಾಗಿ ಇಟ್ಟುಕೊಳ್ಳಬೇಕು. ನಾವು ಬೈಬಲಲ್ಲಿ ನೋಡ್ತೇವೆ, ಆಶೀರ್ವಾದಗಳು ಮನುಷ್ಯನ ಜೀವನದಲ್ಲಿ ಏನೇನೋ ಮಾಡಿಬಿಡ್ತದೆ. ನೋಡ್ರಿ, ಆಶೀರ್ವಾದ ಯಾವಾಗಲೂ 3 ಸಂಗತಿಗಳನ್ನ ಮಾಡ್ತದೆ. ಆಶೀರ್ವಾದವು ನಿನ್ನ ಜೀವನದಲ್ಲಿ ಆಗದೇ ಇರುವಂಥ ಕಾರ್ಯವನ್ನು ಆಗುವಂತೆ ಮಾಡ್ತದೆ. ಆಶೀರ್ವಾದವು ನಿನ್ನ ಜೀವನದಲ್ಲಿ ಬರದೇ ಇರುವಂಥ ಸಂಗತಿಯನ್ನು ಬರುವಂತೆ ಮಾಡ್ತದೆ, ಒಂದನೇದಾಗಿ. ಎರಡನೇದಾಗಿ, ಆಶೀರ್ವಾದವು ನಿನ್ನ ಜೀವನದಲ್ಲಿ ಬಂದದ್ದು ಭದ್ರವಾಗಿರುವಂತೆ ಮಾಡ್ತದೆ. ಭದ್ರವಾಗಿ ಅದು ಇಟ್ಕೊಳ್ಳೋ ರೀತಿಲ್ಲ, ಭದ್ರವಾಗಿ ಕಾಪಾಡಲ್ಪಡ್ತದೆ ಆಶೀರ್ವಾದ. ಮೂರನೇದಾಗಿ, ಬಂದದ್ದು ಭದ್ರವಾಗಿದ್ದದ್ದು ಅದು ಬೆಳೆಯುವಂತೆ ಮಾಡ್ತದೆ. ಇದುವೇ ದೇವರ ಆಶೀರ್ವಾದ. ದೇವರಿಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ಆಶೀರ್ವಾದ ಬರ್ಬೋದಾ? ನೋಡಿ, ಬಹಳಷ್ಟು ಜನ ದೇವರಿದ್ದಾನೆ, ದೇವರು ನಮ್ಮ ಬಳಿಲಿ ಇದ್ದಾನ ಎಂಬ ತಿಳಿದುಕೊಳ್ಳುವಂಥ ತಾಳ್ಮೆ ಅವರ ಬಳಿಲಿ ಇಲ್ಲದ ಕಾರಣ ಮಾನವನು ಎಲ್ಲೆಲ್ಲೋ ಹೋಗಿ ಅವನ ಆಶೀರ್ವಾದಗಳನ್ನು ಹುಡುಕಿಕೊಂಡು ಬರುವವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು ಎಲ್ಲ ಒಳ್ಳೆಯವುಗಳು ದೇವರೇ ಕೊಡುವವನಾಗಿದ್ದಾನೆ. ಯಾರು ತಾನೇ ಈ ಲೋಕದಲ್ಲಿ ನೀವು ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ? ಯಾವ ತಂದೆ ಕೊಡಲಿಕ್ಕೆ ಸಾಧ್ಯ? ಯಾವ ತಾಯಿ ಕೊಡಲಿಕ್ಕೆ ಸಾಧ್ಯ? ಯಾವ ಬಂಧು ಕೊಡಲಿಕ್ಕೆ ಸಾಧ್ಯ? ಯಾರು ತಾನೇ ನಮ್ಮ ಜೀವನದಲ್ಲಿ ಕೊಡಲಿಕ್ಕೆ ಸಾಧ್ಯ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಎಲ್ಲ ಒಳ್ಳೆಯ ದಾನಗಳು ದೇವರೇ ಕೊಡುವವನಾಗಿದ್ದ. ನಿನ್ನ ಜೀವನದಲ್ಲಿ ಉತ್ತಮವಾದನ್ನು ಕೊಡ್ತಾನೆ, ಉತ್ತಮವಾದನ್ನು ಕೊಡ್ತಾನೆ. ಕೆಲವು ಜನರು ಹೀಗಿರ್ತಾರೆ, ನಾನು ಅಲ್ಲಿ ಹೋದರೆ ಆಶೀರ್ವಾದವಾಗಿರ್ತೇನೇನೋ, ನಾನು ಇವರ ಬಳಿಯಲ್ಲಿ ಹೋದರೆ ಆಶೀರ್ವಾದವಾಗಿರ್ತೇನೇನೋ, ನಾನು ಹಾಗಿದ್ರೆ ಆಶೀರ್ವಾದವಾಗಿರ್ತೇನೇನೋ ಎಂಬುದಾಗಿ ಭಾಳಷ್ಟು ಜನರು ಅಂದ್ಕೊಳ್ತಾರೆ. ಇಲ್ಲ, ನಾವು ಎಲ್ಲಿ ಹೋದರೂ ಆಶೀರ್ವಾದವಾಗಿರೋಲ್ಲ, ದೇವರ ಬಳಿಯಲ್ಲಿದ್ದರೆ ಮಾತ್ರ ಆಶೀರ್ವಾದವಾಗಿರ್ತೇವೆ. ನನ್ನ ಜೀವನದಲ್ಲಿ, ನನ್ನ ಸೇವಾ ಪ್ರಾರಂಭದಲ್ಲಿ ನಾನು ಹೀಗೆ ಅಂದ್ಕೊಳ್ತಾ ಇದ್ದೆ, ನಾನು ಅವರ ಬಳಿಯಲ್ಲಿ ಹೋದರೆ ನಾನು ಆಶೀರ್ವಾದ ಹೊಂದ್ತೇನೇನೋ, ಇವರ ಬಳಿಯಲ್ಲಿ ಹೋದರೆ ಆಶೀರ್ವಾದ ಹೊಂದ್ತೇನೇನೋ, ಸೇವೆಯಲ್ಲಿ ಬೆಳವಣಿಗೆ ಆಗ್ತೇನೇನೋ, ಸೇವೆಯಲ್ಲಿ ಉತ್ತಮನಾಗ್ತೇನೇನೋ ಎಂಬುದಾಗಿ ಭಾಳಷ್ಟು ಸಾರಿ ನನ್ನ ಜೀವನದಲ್ಲಿ ಭಾಳಷ್ಟು ಜನರ ಮೇಲೆ ನಾನು ಆತ್ಕೊಂಡದ್ದುಂಟು. ನಾನು ಇವ್ರನ್ನ ಹಿಡ್ಕೊಳ್ಳುವಾಗ ನಾನು ಉಪಯೋಗಿಸಲ್ಪಡ್ತೇನೇನೋ, ಅವ್ರನ್ನ ಹಿಡ್ಕೊಳ್ಳುವಾಗ ಉಪಯೋಗಿಸಲ್ಪಡ್ತೇನೆ ಎಂಬುದಾಗಿ ಭಾಳಷ್ಟು ಸಾರಿ ನಾನು ಮನುಷ್ಯನನ್ನು ನೋಡಿ ಸೋತು ಹೋಗಿದ್ದುಂಟು. ಆದರೆ ಎಲ್ಲ ಒಳ್ಳೆಯ ದಾನಗಳು ದೇವರಿಂದ ಬರ್ತದೆ ಅಂತೇಳಿ ನನಗೆ ಯಾವಾಗ ಗೊತ್ತಾಯಿತೋ, ನಾನು ದೇವರ ಪಾದದ ಬಳಿಯಲ್ಲಿ ಕೂತ್ಕೊಳ್ಳಿಕ್ಕೆ ಪ್ರಾರಂಭಿಸಿದೆನು. ದೇವರ ಬಳಿಯಲ್ಲಿ ಕೂತುಕೊಂಡು, ದೇವರೇ ನೀನೇ ಸಮಸ್ತವನ್ನು ಕೊಡಲಿಕ್ಕೆ ಸಾಧ್ಯ, ನೀನಲ್ಲದೆ ಮತ್ತಾರು ಕೊಡಲಿಕ್ಕೆ ಸಾಧ್ಯವಿಲ್ಲ, ದಯಮಾಡಿ ನನ್ನ ಜೀವಿತವನ್ನು ಆಶೀರ್ವದಿಸು ಎಂಬುದಾಗಿ ದೇವರ ಬಳಿಯಲ್ಲಿ ಕೇಳಲಿಕ್ಕೆ ಪ್ರಾರಂಭಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವನೊಬ್ಬನೇ ನಮ್ಮ ಜೀವಿತದಲ್ಲಿ ಸಮಸ್ತವನ್ನು ಮಾಡಲಿಕ್ಕೆ ಸಾಧ್ಯ, ದೇವನಲ್ಲದೆ ಮತ್ತಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸ್ತೇನೆ. ಏನಪ್ಪ ಅಂದರೆ, ದೇವರನ್ನ ಗಟ್ಟಿಯಾಗಿ ಹಿಡಿದುಕೋ. ದೇವನೊಬ್ಬನೇ ನಿನ್ನ ಜೀವನದಲ್ಲಿ ಆಶೀರ್ವಾದಗಳನ್ನು ಕೊಡುವವನಾಗಿದ್ದಾನೆ. ಎಲ್ಲ ವಿಧದ ಆಶೀರ್ವಾದಗಳನ್ನು ಜೀವಿತದಲ್ಲಿ ಸುರಿಯ ಮಾಡುವವನಾಗಿದ್ದಾನೆ. ದೇವರಲ್ಲದೆ ಮತ್ತಾರು ಸಹ ನಿನ್ನ ಜೀವನದಲ್ಲಿ ಆಶೀರ್ವಾದ ಬರಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರಾದರೂ ನಿನಗೆ ಹೇಳ್ಬೋದು ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೇಳಿ, ಆದರೆ ಅವ್ರು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವನೊಬ್ಬನೇ ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ. ಈ ದಿನ ನಾವು ಕಲೀಲಿಕ್ಕಿರುವಂಥ ವಿಷಯ, ದೇವರಿಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರವಾಗಿ ಧ್ಯಾನಿಸುವವರು ಆಗಿದ್ದೇವೆ. ಹಾಗೆ ನಾವು ಕೊನೆಯದಾಗಿ ಮತ್ತು 7ನೇದಾಗಿ ನೋಡುವಾಗ, ಯೇಸು ಕ್ರಿಸ್ತನಿಲ್ಲದೆ ನಾವು ಎಲ್ಲ ಮಾಡಲು ಸಾಧ್ಯವಿಲ್ಲ. ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ, ಯೇಸು ಕ್ರಿಸ್ತನಿಲ್ಲದೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಚನಕ್ಕೆ ಹೋಗುವಾಗ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಕ್ಷಣೆನೂ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆನೂ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಜ್ಞೆ ಪಾಲನೆನೂ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪ್ರಾರ್ಥನೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಅದ್ಭುತಗಳನ್ನೂ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಶೀರ್ವಾದಗಳನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯ, ಇವ್ಯಾವನ್ನೂ ಸಹ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದೇವರಿಲ್ಲದೆ ಹೋದರೆ. ಎಲ್ಲ ದೇವರಿಂದ ಬರ್ತದೆ. ರಕ್ಷಣೆ ದೇವರಿಂದ ಬರ್ತದೆ, ನಂಬಿಕೆ ದೇವರಿಂದ ಬರ್ತದೆ, ಆಜ್ಞೆ ಪಾಲನೆ ಮಾಡುವಂಥದ್ದು ದೇವರಿಂದ ಬರ್ತದೆ. ಹಾಗೆ ನಾವು ನೋಡುವಾಗ ಪ್ರಾರ್ಥನೆಯು ಸಹ ದೇವರೇ ಉತ್ತರ ಕೊಡುವವನಾಗಿದ್ದಾನೆ, ಅದ್ಭುತಗಳನ್ನು ಸಹ ದೇವರೇ ಮಾಡುವವನಾಗಿದ್ದಾನೆ, ಆಶೀರ್ವಾದವನ್ನು ಸಹ ದೇವರೇ ಮಾಡುವವನಾಗಿದ್ದಾನೆ. ಹಾಗಿರುವಾಗ ಯಾವುದನ್ನು ಸಹ ನಾವು ದೇವರಿಲ್ಲದೆ ಮಾಡಲಿಕ್ಕೆ ಸಾಧ್ಯವಿಲ್ಲ.
ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂಬುದಾಗಿ ದೇವರು ತಾನು ನೇರವಾಗಿ ಹೇಳಿದ್ದಾನೆ. ನಮ್ಮ ಜೀವಿತದಲ್ಲಿ ಪರಲೋಕದ ಕಾರ್ಯಗಳು, ದೇವರ ಕಾರ್ಯಗಳು ಅನುಭವಿಸಬೇಕಾದ್ರೆ ದೇವರಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ಬಹಳವಾದಂಥ ಆಧುನಿಕವಾದಂಥ ಕಾಲದಲ್ಲಿ ನಾವಿದ್ದೇವೆ, ಬಹಳ ಮಾಡರ್ನ್ ಯುಗದಲ್ಲಿ ನಾವಿದ್ದೇವೆ, ಬಹಳ ಟೆಕ್ನಾಲಜಿಯಲ್ಲಿ ಮುಂದುವರೆದಂಥ ನಾವು ಪ್ರದೇಶದಲ್ಲಿ ನಾವು ಸ್ಥಿತಿಗತಿಯಲ್ಲಿ ಇವತ್ತು ನಾವಿದ್ದೇವೆ. ಟೆಕ್ನಾಲಜಿಯಲ್ಲಿ ಬಹಳವಾಗಿ ಮುಂದುವರೆದಂಥ ಸ್ಥಿತಿಗತಿಯಲ್ಲಿ ನಾವಿದ್ದೇವೆ. ಆದರೆ ನಾನು ನಿಮಗೆ ಹೇಳುವಂಥ ವಿಷಯ, ನಾವಿವತ್ತು ಏನೇ ಪಡ್ಕೊಳ್ಳೋದಾದ್ರೂ ಸಹ ನಮ್ಮ ಜೀವಿತದಲ್ಲಿ ದೇವರಿಂದ ಉಂಟಾಗುವಂಥ ಕಾರ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ನಾವು ದೇವರನ್ನ ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರಿಂದನೇ ಸಮಸ್ತವೂ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ದೇವರಿಲ್ಲದ ಹೊರತಾಗಿ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 6 ಮತ್ತು 7ನೇ ವಚನಕ್ಕೆ ಹೋಗುವಾಗ, ನನ್ನಲ್ಲಿ ನೆಲೆಗೊಳ್ಳ್ರಿ. ನಾವು ದೇವರಲ್ಲಿ ನೆಲೆಗೊಳ್ಳಬೇಕು. ದೇವರಲ್ಲಿ ನೆಲೆಗೊಂಡ್ರೆ ಮಾತ್ರವೇ ನಮಗೆ ರಕ್ಷಣೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ದೇವರ ನೆಲೆಗೊಂಡ್ರೆ ಮಾತ್ರ ನಂಬಿಕೆಯನ್ನು ಗುರುತಿಸಲಿಕ್ಕೆ ಸಾಧ್ಯ. ದೇವರ ನೆಲೆಗೊಂಡಿದ್ರೆ ಮಾತ್ರವೇ ನಾವು ದೇವರ ಆಜ್ಞೆಗಳನ್ನು ಪಾಲಿಸಲಿಕ್ಕೆ ಸಾಧ್ಯ. ದೇವರ ನೆಲೆಗೊಂಡಿದ್ರೆ ಮಾತ್ರವೇ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾನೆ ಎಂಬುದನ್ನು ಗ್ರಹಿಸಲಿಕ್ಕೆ ಸಾಧ್ಯ. ದೇವರ ನೆಲೆಗೊಂಡಿದ್ರೆ ಮಾತ್ರವೇ ನಾವು ದೇವರ ಅದ್ಭುತಗಳನ್ನ, ಸೂಚನೆಗಳನ್ನು ನೋಡಲಿಕ್ಕೆ ಸಾಧ್ಯ. ದೇವರ ನೆಲೆಗೊಂಡಿದ್ರೆ ಮಾತ್ರವೇ ಎಲ್ಲ ಒಳ್ಳೆಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ನೆಲೆಗೊಂಡಿರು. ದೇವರಲ್ಲಿ ನೆಲೆಗೊಂಡಿರು ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ದೇವರಲ್ಲಿ ಇರು ಎಂಬುದಾಗಿ. ದೇವರಲ್ಲಿ ಸಂಪೂರ್ಣವಾಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ನಾವು ದೇವರಲ್ಲಿ ನೆಲೆಗೊಳ್ಳುವಂತೆ ನಮ್ಮ ಜೀವಿತವನ್ನು ದೇವರಿಗೆ ನಾವು ಸಮರ್ಪಿಸಬೇಕು. ಯಾಕಂದರೆ ಇವತ್ತು ಬಹಳವಾದಂಥ ಕೆಟ್ಟ ಪ್ರಪಂಚದಲ್ಲಿ ನಾವಿರುವಾಗ ದೇವರಲ್ಲಿ ನೆಲೆಗೊಳ್ಳಲಿಕ್ಕೆ ನಮಗೆ ಬಹಳಷ್ಟು ಅಡೆತಡೆಗಳಿದ್ದಾವೆ, ಭಾಳಷ್ಟು ಹೋರಾಟಗಳಿದ್ದಾವೆ, ಭಾಳಷ್ಟು ಗೊಂದಲಗಳಿದ್ದಾವೆ, ಭಾಳಷ್ಟು ಗಲಿಬಿಲಿಗಳಿದ್ದಾವೆ. ಯಾಕಂದರೆ ನಮ್ಮ ಜೀವನದಲ್ಲಿ ಭಾಳಷ್ಟು ಅಡೆತಡೆಗಳಿರುವಂಥವುಗಳಾಗಿವೆ. ಒಂದು ವೇಳೆ ದೇವರಲ್ಲಿ ನೆಲೆಗೊಳ್ಳಲಿಕ್ಕೆ ನಮಗೇನಾದರೂ ಅಡ್ಡಿ ಬರುವುದಾದರೆ ಅವೆಲ್ಲ ಅಡ್ಡಿಗಳನ್ನ ತೆಗೆದು ಹಾಕೋಣ. ದೇವರಲ್ಲಿ ನೆಲೆಗೊಳ್ಳುವಾಗ ನಾವು ದೇವರನ್ನ ದೃಷ್ಟಿಸಲಿಕ್ಕೆ ಸಾಧ್ಯ, ದೇವರೊಟ್ಟಿಗೆ ಮುಟ್ಲಿಕ್ಕೆ ಸಾಧ್ಯ, ದೇವರಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಲೋಕದಲ್ಲಿ ನಾವು ಮಾತ್ರವೇ ದೇವರನ್ನು ಅನುಭವಿಸಲಿಕ್ಕೆ ಸಾಧ್ಯ, ನಾವು ಮಾತ್ರವೇ ದೇವರಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ. ದೇವರಲ್ಲಿ ಬಲವಾಗಿ ನೆಲೆಗೊಂಡಿರಬೇಕು. ನೆಲೆಗೊಂಡಿರೋದು ಅಂದರೆ ಏನು? ನೆಲೆಗೊಂಡಿರೋದು ಅಂದರೆ ಆತನಲ್ಲಿಯೇ ಇರುವಂಥದ್ದು, ಆತನಲ್ಲಿಯೇ ನೆಲೆಸಿರುವಂಥದ್ದು, ಆತನಲ್ಲಿಯೇ ಕೂರುವಂಥದ್ದು, ಆತನಲ್ಲಿಯೇ ಏಳುವಂಥದ್ದು, ಆತನಲ್ಲಿಯೇ ನಾವು ಸಮಸ್ತವನ್ನು ಜೀವಿಸುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಹೆಚ್ಚಿನ ಭಾಗ ಜನರು ಪ್ರಾರಂಭದಲ್ಲಿ ಕ್ರಿಸ್ತನಲ್ಲಿ ನೆಲೆಗೊಂಡಿರ್ತಾರೆ, ಹೋಗ್ತಾ ಹೋಗ್ತಾ ಕ್ರಿಸ್ತ ನಂಬಿಕೆಯನ್ನು ಕಳ್ಕೊಳ್ತಾರೆ. ಕೊನೆಯದಾಗ ಅವರ ಜೀವನ ಎಲ್ಲಿ ನೆಲೆಗೊಂಡಿರ್ತದೆ ಎಂಬುದಾಗಿ ಗೊತ್ತೇ ಇರೋದಿಲ್ಲ. ಹಾಗಾಗಿ ದೇವರನ್ನ ಬಿಟ್ಟು ನಾವೇನು ಮಾಡಲಿಕ್ಕಾಗೋದಿಲ್ಲ. ಒಂದು ವೇಳೆ ಇವತ್ತು ನಾನು ದೇವರನ್ನ ಬಿಟ್ಟು ಎಲ್ಲ ಮಾಡಬಲ್ಲೆ ಎಂಬುದಾಗಿ ಓಡ್ತಾ ಇದೆಯಾ? ಇವತ್ತು ದೇವರ ವಾಕ್ಯ ಕೇಳಿಸ್ಕೊಳ್ಳುವಂಥ ಪ್ರಿಯ ಸಹೋದರ ಸಹೋದರಿ, ಪ್ರಿಯ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರಿಯ ಸಹೋದರ ಸಹೋದರಿ, ಇವತ್ತು ಒಂದು ವೇಳೆ ನನ್ನ ಜೀವನದಲ್ಲಿ ನಾನು ಎಲ್ಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ಓಡ್ತಾ ಇದೆಯಾ? ಓಡಬೇಡ. ನಿನ್ನ ಬಲ ನಿನಗೆ ಒಂದು ವೇಳೆ ಎಲ್ಲವನ್ನು ಕೊಡ್ಬೋದು, ಆದರೆ ದೇವರ ಬಲ ಅದಕ್ಕಿಂತಲೇ ಹೆಚ್ಚಾಗಿ ಕೊಡಲಿಕ್ಕೆ ಸಾಧ್ಯ. ದೇವರು ನಿನಗೆ ಅದಕ್ಕಿಂತ ಹೆಚ್ಚಾಗಿ ಉನ್ನತಪಡಿಸ್ಲಿಕ್ಕೆ ಸಾಧ್ಯ. ದೇವರು ಅದಕ್ಕಿಂತಲೇ ಹೆಚ್ಚಾಗಿ ನಿನ್ನನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯ. ಹಾಗಾಗಿ ದೇವರಲ್ಲಿ ನೆಲೆಗೊಂಡಿರು. ದೇವರನ್ನ ಬಲವಾಗಿ ಹಿಡಿದುಕೋ. ದೇವರನ್ನ ಬಲವಾಗಿ ಹಿಡ್ಕೊಂಡು ಜೀವಿಸುವಾಗ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸಮೃದ್ಧಿಯಾಗಿ ದೇವರು ಸುರಿಸುವವನಾಗಿದ್ದಾನೆ. ಕೇಳಿಸ್ಕೊಳ್ರಿ, ದೇವರೇ ಮೊದಲಿದ್ದನು, ದೇವರೇ ಕೊನೆಯಲ್ಲಿರುವವನಾಗಿದ್ದಾನೆ. ಮಧ್ಯದಲ್ಲಿ ಬಂದಿದೆಯಲ್ಲ, ಈ ಎಲ್ಲ ಮಧ್ಯದಲ್ಲೇ ಬಂದಿದೆ, ಮಧ್ಯದಲ್ಲೇ ಹೊರಟು ಹೋಗ್ತದೆ. ಆದರೆ ದೇವನೊಬ್ಬನೇ ಎಲ್ಲವನ್ನು ಕೊಡುವವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮನ್ನು ಪ್ರೋತ್ಸಾಹಿಸುವವನಾಗಿದ್ದೇನೆ. ಒಂದು ವೇಳೆ ಇವತ್ತು ಈ ವಾಕ್ಯ ಕೇಳಿಸ್ಕೊಳ್ಳುವಂತ ನಿಮಗೆ ಅನ್ನಿಸ್ತಾ ಇರ್ಬೋದು, ನಾನು ದೇವರನ್ನ ಬಿಟ್ಟು ಹೋಗಿದ್ದೇನೆ ಅನ್ನಿಸ್ತಾ ಇದೆ, ನಾನು ದೇವರನ್ನ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ ಅನ್ನಿಸ್ತಾ ಇದೆ, ನಾನು ದೇವರನ್ನ ಬಿಟ್ಟು ಸೋಲ್ತಾ ಇದ್ದೇನೆ ಅನ್ನಿಸ್ತಾ ಇದೆ ಎಂಬುದಾಗಿ ಒಂದು ವೇಳೆ ಅಂದುಕೊಳ್ಳೋದಾದರೆ, ಇವತ್ತು ನಿಮಗೊಂದು ಆಯ್ಕೆ ಇದೆ. ಆಯ್ಕೆ ಏನಪ್ಪ ಅಂದರೆ, ದೇವರ ಬಳಿಗೆ ಬನ್ನಿ. ಬಾ ದೇವರ ಬಳಿಗೆ. ದೇವರನ್ನು ಅಂಗೀಕರಿಸುವವನಾಗಿದ್ದಾನೆ, ದೇವರನ್ನು ಪ್ರೀತಿಸುವವನಾಗಿದ್ದಾನೆ, ದೇವರ ತನ್ನ ಕರಗಳನ್ನು ಚಾಚಿ ನೀನು ತಬ್ಬಿಕೊಳ್ಳುವವನಾಗಿದ್ದಾನೆ. ಒಂದು ವೇಳೆ ನೀನು ಹೇಳ್ಬೋದು, ಅಯ್ಯೋ ನಾನು ಹೇಗೆ ದೇವರ ಬಳಿಗೆ ಹೋಗಲಿ? ದೇವರನ್ನು ಅಂಗೀಕರಿಸ್ತಾನ, ದೇವರನ್ನು ಪ್ರೀತಿಸ್ತಾನ, ದೇವರು ನನಗೆ ಮೊದಲಿದ್ದ ಹಾಗೆ ನಾನು ಆಸಕ್ತಿಯನ್ನು ಕೊಡ್ತಾನೆ ಎಂಬುದಾಗಿ ನೀನು ಒಂದು ವೇಳೆ ಅಂದ್ಕೊಳ್ಬೋದು. ಅದಕ್ಕಿಂತ ಹೆಚ್ಚಾದನ್ನು ದೇವರು ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ. ಬಾ ದೇವರ ಬಳಿಗೆ. ಪ್ರಶ್ನೆ ಹಾಕ್ಕೊಳ್ಬೇಡ. ನಿನ್ನ ತಂದೆ ಕೈ ಚಾಚಿದವನಾಗಿ ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾನೆ. ನೋಡ್ರಿ, ಯೇಸು ಕ್ರಿಸ್ತನ ನಾವು ಎರಡು ಕೈಗಳನ್ನು ಚಾಚಿದವ ಯೇಸು ಕ್ರಿಸ್ತನ ನಾವು ನೋಡುತ್ತೇವೆ. ಆ ಎರಡು ಕೈಗಳನ್ನು ಚಾಚಿದ ಗುರುತೇನೆಂದರೆ, ಆತನ ಎರಡು ಕರಗಳನ್ನು ಚಾಚಿ ನಮ್ಮನ್ನು ಕರೀತಾ ಇದ್ದಾನೆ, ಬನ್ನಿ, ನಾನು ನಿಮ್ಮ ಜೀವನದಲ್ಲಿ ಸಕ್ಸಸ್ಗೆ ನಡೆಸ್ತೀನಿ ಎಂಬುದಾಗಿ. ಹಾಗಾಗಿ ಪ್ರೀತಿಯಿಂದ ನಿಮ್ಮನ್ನು ಪ್ರೋತ್ಸಾಹಿಸ್ತೀನಿ. ಬಾ ದೇವರ ಬಳಿಗೆ.
ಯೋಚಿಸಬೇಡ, ದೇವರು ಈ ಪಾಪ ಕ್ಷಮಿಸ್ತಾನ, ಆ ಪಾಪ ಕ್ಷಮಿಸ್ತಾನ. ದೇವರಿಂದ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ಪಾಪ ಈ ಲೋಕದಲ್ಲಿ ಯಾವುದೂ ಇಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದೇ ಇರುವಂಥ ಪಾಪ ಈ ಲೋಕದಲ್ಲಿ ಯಾವುದೂ ಇಲ್ಲ. ಲೋಕದಲ್ಲಿ ಒಂದು ವೇಳೆ ತೊಳೆಯಲಿಕ್ಕೆ ಆಗದೇ ಇರುವಂಥ ಪಾಪ ಎಂಬುದಾಗಿ ಏನಾದರೂ ಇರೋದಾದರೆ ಅದು ಖಂಡಿತವಾಗಲೂ ಯಾವುದೂ ಇಲ್ಲ. ಯೇಸು ಕ್ರಿಸ್ತನ ರಕ್ತವು ಕಂಪ್ಲೀಟಾಗಿ ಲೋಕದ ಎಲ್ಲ ಪಾಪಗಳನ್ನು ತೊಳೆಯಲಿಕ್ಕೆ ಸಮರ್ಥವಾಗಿದೆ. ಆ ರಕ್ತ ನಿನ್ನನ್ನು ಶುದ್ಧಿ ಮಾಡ್ತದೆ. ಬಾ ದೇವರ ಬಳಿಗೆ, ದೇವರನ್ನ ಹಿಡ್ಕೊ. ದೇವರನ್ನ ಹಿಡ್ಕೊಳ್ಳುವಾಗ ಖಂಡಿತವಾಗಲೂ ನಿನ್ನ ಜೀವನದಲ್ಲಿ ದೇವರು ಆಶೀರ್ವಾದಗಳನ್ನು ಕೊಡುವವನಾಗಿದ್ದಾನೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನೀನು ಹೇಳಬೇಕೆಂಬುದಾಗಿ ಹೇಳಿದ ಮಾತುಗಳನ್ನು ನಿನ್ನ ಜನರ ಮಧ್ಯದಲ್ಲಿ ನಾನು ಹಂಚಿಕೊಟ್ಟಿದ್ದೇನಪ್ಪ. ದೇವರೇ, ನಿನ್ನ ವಾಕ್ಯದ ಮುಖಾಂತರವಾಗಿ, ದೇವರೇ ನಿನ್ನ ವಾಕ್ಯದ ಮುಖಾಂತರವಾಗಿ ನಿನ್ನ ಜನರನ್ನು ನೀನು ಸಂಧಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ನೀನು ಕರ್ತನೇ, ನಿನ್ನ ಜನರೊಟ್ಟಿಗೆ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ನೀನು ಪ್ರಶ್ನಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ನೀನು ಕರ್ತನೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಿಗೆ ದೇವರೇ ನಾವು ಎಲ್ಲಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳುವಂಥ ಆ ಒಂದು ಇದನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆ ಜನರನ್ನು ಮುಟ್ಟು ದೇವರೇ. ಇವತ್ತು ಯಾರಾದರೂ ನಿನ್ನನ್ನು ಬಿಟ್ಟು ಜೀವಿಸ್ತಿದ್ದೇನೆಂಬುದಾಗಿ ಅನಿಸಿಕೊಂಡಿದ್ದಾದರೆ ಅಂಥವರಿಗಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಬಳಿಗೆ ಬರಲಿಕ್ಕೆ ಕೃಪೆ ಕೊಡು. ಅವರು ನಿನ್ನ ಬಳಿಗೆ ಬರಲಿಕ್ಕೆ ಕೃಪೆ ಕೊಡು. ಅವರು ಈ ವಾಕ್ಯಗಳನ್ನು ಕೇಳಿ ದೇವರೇ ಕರ್ತನಿನ ಸಾಕ್ಷಿಯಾಗಿ ನಿಲ್ಲುವಂತೆ ಕರ್ತನ ಬಲಪಡಿಸು ದೇವರೇ. ಜಯ ಕೊಡು ದೇವರೇ. ಜಯದಿಂದ ಜಯಕ್ಕೆ ಸಾಗಲಿಕ್ಕೆ ಕೃಪೆ ಕೊಡಪ್ಪ. ನಿನ್ನ ವಿಶೇಷವಾದ ಆಶೀರ್ವಾದ, ಅತಿಶಯವಾದ ಕೃಪೆ, ಕನಿಕರ, ಕಟಾಕ್ಷದಲ್ಲಿ ಅವರನ್ನಿಟ್ಟು ನಡೆಸಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೇನೆ. ಅದ್ಭುತವಾದ ನಿನ್ನ ಸಾನ್ನಿಧ್ಯ, ಅದ್ಭುತವಾದ ನಿನ್ನ ಕಟಾಕ್ಷ, ಅದ್ಭುತವಾದ ನಿನ್ನ ಕೃಪೆ ನಿನ್ನ ಮಕ್ಕಳೊಟ್ಟಿಗಿರಲಿ ದೇವರೇ. ಒಂದು ವೇಳೆ ನಿನ್ನನ್ನು ಬಿಟ್ಟು ಹೋಗಿ ಯಾರಾದರೂ ಸೋತವರಿದ್ದರೆ ಅವರು ಕರ್ತನ ಜಯ ಹೊಂದಲಿಕ್ಕೆ ಕೃಪೆ ಕೊಡು. ಅವರು ಜಯ ಹೊಂದಲಿಕ್ಕೆ ಕೃಪೆ ಕೊಡು. ನಿನ್ನ ಜಯಕ್ಕೆ ಹಿಂತಿರುಗಲಿಕ್ಕೆ ಕೃಪೆ ಕೊಡು. ಆಶೀರ್ವದಿಸು, ಬಲಪಡಿಸು. ಎಲ್ಲವೂ ನಿನ್ನ ಪಾದದಲ್ಲಿ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.